ಟೆಂಪಲ್ ಹತ್ರ ನನ್ನ ತಮ್ಮ ಸ್ಟಿಕ್ಕರ್ ಹಾಕ್ಸಿದ್ದಾನೆ RCB ಅಂತ ಇದೀವಿ. ಗಾಡಿ ಹತ್ರ ಯಾರು ತಗೊಂಡೋಗ್ತಾರೆ ಅಂತ. ನಮ್ಮ ಅಜ್ಜಿ ಅಲ್ಲ, ನಮ್ಮ ತಾತ ಅಣ್ಣಿಗೆ ಹಾಕಿರೋದು. ಅಲ್ಲಿ ಅಂದ್ರೆ ಮೇಲ್ಗಡೆ ಫಸ್ಟ್ ಕ್ಲಾಸಲ್ಲಿ ಬರ್ತೀಯ ಅಂತ ಜೀನ್ಸ್ ಟಾಪ್ ಅಲ್ಲ ನಿನಗೆ ಕುಡ್ಕೊಂಡೆ ಬಿಟ್ಟು ಬಿಟ್ಕೊಂಡು ಮೇಕಪ್ ಮಾಡ್ಕೊಂಡಿಲ್ವಂತೆ, ಅದಕ್ಕೆ ವಿಡಿಯೋ ಮಾಡ್ಬೇಡ ಅಂತ ಹೇಳ್ತವ್ರು ಇವತ್ತೆಲ್ಲ. ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ನೋಡುವ ಹೆಂಗ್ ಹೋಯ್ರು ಮಳೆ ಹೊತ್ತು ಹೋಯ್ರು ಅಂದ್ರೆ ಆಟ ಆಡಕ್ ಹೋಯ್ರೆ. ಅಲ್ಲ ಸಾರಿ, ಗಿಡ ಎಲ್ಲ ಮರ. ಎಲ್ಲರೂ ಲೇಡೀಸ್ ತೇವ ಇವಾಗ ನಾನು ಹಿಡ್ಕೊಂಡ್ ಬಂದಿರೋದು ನಾಗತಳ್ಳಿ ಫಾರೆಸ್ಟ್ ಗೌರ್ಮೆಂಟ್ ಅಂತ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಅಂದರೆ ಹಾಗೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಕಸಿನ್ದು ರೀಸೆಂಟಾಗಿ ಮದುವೆ ಆಯಿತು, ಅವರು ಟೆಂಪಲಿಗೆ ಹೋಗ್ತಾ ಇದ್ದಾರೆ ಇವತ್ತು. ಅದಕ್ಕೆ ನಾನು ನನ್ನ ತಮ್ಮ ರೆಡಿಯಾಗಿ ಹೋಗ್ತಿದ್ವಿ. ನಮ್ಮ ಅಮ್ಮರು ಬರ್ತಿಲ್ಲ, ಯಾಕಂದರೆ ನಮ್ಮ ಅಪ್ಪನ ಫ್ರೆಂಡ್ ಮಕ್ಕಳು ಮದುವೆ ಇದೆ, ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ ಅವರು. ಇವಾಗ ನಾನು ಮತ್ತು ನನ್ನ ತಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಈಗ ರೆಡಿಯಾಗಿದ್ದಾನೆ. ಬನ್ನಿ ಇವಾಗ ಬೇಗ ಹೊರಡೋಣ. ಹೊರಟ್ವಿ. ನನ್ನ ತಮ್ಮ ಗಾಡಿ ತಳಿತಾ ಇದ್ದಾನೆ. ಬನ್ನಿ ಹೋಗೋಣ. ಟೆಂಪಲ್ ಹತ್ರ ಸಂಡೇ ಆಗಿರೋದಕ್ಕೆ ಎಷ್ಟೊಂದು ರಶ್ ಇದೆ. ಟೆಂಪಲ್ ಫುಲ್ ಜಾಮ್ ಎಲ್ಲ ಹೋಗ್ಬಿಟ್ಟು ಗೈ ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಗಾಡಿ ಹತ್ರ ಯಾರು ತಗೊಂಡೋಗ್ತಾರೆ ಅಂತ. ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಗೈಸ್ ತುಂಬ ಕ್ರೌಡ್ ಇದ್ದಾರೆ, ಒಳಗಡೆ ಹೋಗೋಕ್ಕಾಗಲಿಲ್ಲ. ಆಚೆನೇ ಕರ್ಪೂರ ಹಚ್ಚಿ ಪೂಜೆ ಮಾಡ್ಕೊಬಿಟ್ಟು ಬಂದ್ವಿ. ಇವಾಗ ಗೈಸ್ ನಮ್ಮ ಅಕ್ಕ ಬರ್ತಿದ್ರೆ, ನಮ್ಮ ಸುಮ್ಮಕ್ಕ ಮೇಕಪ್ ಮಾಡ್ಕೊಂಡಿಲ್ವಂತೆ, ಅದಕ್ಕೆ ವಿಡಿಯೋ ಮಾಡಬೇಡ ಅಂತ ಹೇಳ್ತವ್ರು ಇವತ್ತೆಲ್ಲ. ಫಸ್ಟ್ ಇವಳು ನಮ್ಮ ಹೊಸ ಮೊದಲಿಗಿತ್ತಿ ಊಟ ಕೂತಿದ್ದಾರೆ ನೋಡಿ ಗೈಸ್. ಅಕ್ಕ ಬಂದಿದ್ದಾರೆ. ಅಕ್ಕ ಆಯ್ ಮಾಡಕ್ಕ. ವೈ ಫುಲ್ ಎಲ್ಲ ಊಟಕ್ಕೆ ಸಿಗ್ತಾ ಇದ್ದಾರೆ ಎಲ್ಲರಿಗೂ. ಹಾಯ್ ಮಾಡು, ಹಾಯ್ ಮಾಡು. ಇಷ್ಟ ಗಂಟ ಆಟ ಆಡ್ತಾಯಿದ್ಲು, ಇವಾಗ ಹಾಯ್ ಮಾಡು ಅಂದ್ರೆ ಹಾಯ್ ಮಾಡ್ತಿಲ್ಲ. ಇವಾಗ ಎಲ್ಲರಿಗೂ ಊಟಕ್ಕೆ ಇತ್ತಿದ್ದಾಳೆ ಸುಪ್ರಿಯಾಂಕ. ಎಲ್ಲರೂ ಲೇಡೀಸ್ ತೇವ ಇವಾಗ. ಸುಪ್ರಿಯಾ ನೋಡಿ, ಇವಾಗ ನಮ್ಮ ನಿಕ್ಕು ಬಂದ್ಲು ಊಟಕ್ಕೆ. ಉಪ್ಪು ತಗೊಂಡು ಹೋಗ್ತಾಳೆ ಈಗ ನಿಕ್ಕು. ಅರ್ಧ ಊಟಕ್ಕೆ ಆದ್ಮೇಲೆ ಉಪ್ಪು ಹಾಕ್ತಾಳೆ ಗೈಸ್. ನಮ್ಮ ಅಂಕಲ್ ಪೋಸ್ ಕೊಡ್ತದೆ. ಇವಾಗ ಜಸ್ಟ್ ದೇವಸ್ಥಾನದಿಂದ ಊಟ ಮಾಡ್ಕೊಂಡು ಬಂದ್ವಿ. ಮಳೆ ಬರ್ತಿತ್ತು, ಅದಕ್ಕೆ ಬೇಗನೆ ಬಂದ್ವಿ. ಅದು ಅರ್ಧ ದೂರಕ್ಕೆ ಬಂದ್ವಿ, ಮಳೆ ಬರ್ತಿತ್ತು. ಆದರೂ ನಿಧಾನಕ್ಕೆ ಬರ್ತಿತ್ತು ಅಂತ ಬಂದು ನೋಡಿದರೆ ಮುಂದೆ ಮಳೆನೇ ಬರ್ತಿರ್ಲಿಲ್ಲ. ಹೆಂಗೋ ಮಳೆಯಿಂದ ತಪ್ಪಿಸ್ಕೊಂಡು ಬಂದ್ವಿ ನೆನ್ನೆದಂಗೆ. ಇವಾಗ ನಮ್ಮ ಅಜ್ಜಿ ಮಾವಿನಣ್ಣು ಹಣ್ಣಾಗ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಹಣ್ಣಾಗಿದ್ದಾವೆ ಏನು. ನಮಗೆ ಕೊಟ್ಟು ಕಳಿಸಿದ್ರು ಅವತ್ತೇನೆ ನಮ್ಮ ಅಜ್ಜಿ ಸ್ವಲ್ಪ ಹಣ್ಣು ಮಾಡಿ. ಅಂದರೆ ಇವಾಗ ಸ್ವಲ್ಪ ಮರದಲ್ಲಿ ಎಷ್ಟು ಹಣ್ಣಿದ್ವಿ ಎಲ್ಲನೂ ಕಿತ್ಬಿಟ್ಟು ಹಣ್ಣಿಗೆ ಹಾಕಿದ್ದಾರೆ. ಬನ್ನಿ ನೋಡೋಣ ನೋಡಿ. ನಮ್ಮ ಅಜ್ಜಿ ಎಲ್ಲ, ನಮ್ಮ ಅಜ್ಜಿ ಅಲ್ಲ, ನಮ್ಮ ತಾತ ಹಣ್ಣಿಗೆ ಹಾಕಿರೋದು. ಇನ್ನು ಹಣ್ಣು ಆಗಿಲ್ಲ ಗೈಸ್, ಕಾಯಿ ನೋಡೋಣ. ಇಲ್ಲಿ ಕೆಳಗಡೆ ನೋಡಿ ಇಷ್ಟೊಂದು ಹಾಕಿದ್ರೆ ತೋರಿಸ್ತಾನೆ ನೋಡಿ. ಇನ್ನು ಕಾಯಿ ಹಣ್ಣಾಗಿಲ್ಲ. ಇದು ಹಣ್ಣಾಗಿದೆ, ಇದು ಹಣ್ಣಾಗಿದೆ. ಸಣ್ಣೆ ಆಗಿಲ್ಲ ನೋಡಿ, ಸಣ್ಣಾಗಿಲ್ಲ ಹೆಂಗೆ ಮುಚ್ಚೋಣ. ಒಂದೇ ಒಂದು ಹಣ್ಣಾಗಿದೆ ಅಷ್ಟೇ. ಇದೊಂದೇ ಸಣ್ಣಾಗಿರೋದು. ಇದು ಎಷ್ಟು ಸ್ವೀಟ್ ಇದೆ ಅಂದರೆ ತುಂಬ ಸ್ವೀಟ್ ಇದೆ, ಸ್ವಲ್ಪನೂ ಹುಳಿನೇ ಅನ್ನೋದಿಲ್ಲ. ನಾವು ಬನ್ನಿ ತೋರಿಸಿ ನಾನು ಮಾವಿನ ಗಿಡನ.
ಅಲ್ಲ ಸಾರಿ ಗಿಡ ಎಲ್ಲ ಮರ. ನೋಡಿ ಅದೇ ಮಾವಿನ ಮರ ಇಲ್ಲೇ ಇದೆ, ಮನೆ ಪಕ್ಕನೇ ಇರೋದು ಮಾವಿನ ಮರ. ನಾವು ಫಸ್ಟು ಅಂದ್ಕೊಂಡಿದ್ವಿ ಅದು ಗಿಣಿ ಮಾವಿನ ಹಣ್ಣು ಬಿಡುತ್ತೆ ಅಂತ, ಆದರೆ ನಮಗೆ ಈ ಥರ ಹಣ್ಣು ಬಿಟ್ಟಿದಾಗಲೇ ಗೊತ್ತಾಗಿದೆ ಅದು ಗಿಣಿ ಮಾವಿನ ಹಣ್ಣು ಅಲ್ಲ ಅಂತ. ಮತ್ತು ನಮ್ಮ ಅಜ್ಜಿ ತುಂಬ ಗಿಡಗಳು ಹಾಕಿದೆ ಅಂತ. ಇಲ್ಲೆಲ್ಲ ತೊಗರಿ ಗಿಡ, ಕಾಡು ಬರುತ್ತಲ್ಲ ಸಾಂಬಾರಿಗೆ ಹಾಕ್ತೀವಲ್ಲ ಅದು ತೊಗರಿ ಗಿಡ. ಇಲ್ಲೆಲ್ಲ ಬೆಳತವರೆ ಗಿಡ ಹಾಕಿದೆ, ಇದೆಲ್ಲ ಕಲರು. ಅಲ್ಲೊಂದು ಹೂ ಬಿಟ್ಟಿದೆ ಯೆಲ್ಲೋ ಕಲರ್, ತೋರಿಸ್ತೀನಿ ಆಮೇಲೆ. ಇಲ್ಲ ನೋಡಿ ಟೊಮೊಟೊ ಗಿಡ ನೋಡಿ, ಎಷ್ಟು ಚಿಕ್ಕ ಮುರ್ಕೊಂಡೆ ಬಿಡ್ತು ಒಂದು ಟೊಮೊಟೊ ಹಣ್ಣು ಚಿಕ್ಕದು ಬಿಟ್ಟಿದೆ. ಇನ್ನು ತೋರಿಸ್ತೀನಿ ಎಲ್ಲ ಫುಲ್ ಬೆಳತವರೆ ಗಿಡನೇ ಹಾಕಿದೆ ಮನೆಗೆ. ಇದೆಲ್ಲ ಮಲ್ಲಿಗೆ ಹೂವಿನ ಗಿಡ, ಇದು ಎಳ್ಳೆಕಾಯಿ ಗಿಡ ಅನಿಸುತ್ತೆ. ಎಳ್ಳೆಕಾಯಿ ಗಿಡ ಇದು, ಎಳ್ಳೆಕಾಯಿ ತಾನೆ, ಎಳ್ಳೆಕಾಯಿ ಗಿಡನೇ. ಚೆಂಡು, ಯೆಲ್ಲೋ ಕಲರ್ ಚೆಂಡು ಇದೆಲ್ಲ ಒಂದು ವೈಟ್ ದಾಸವಾಳ ಇದೆ, ಇಲ್ಲಿ ಯೆಲ್ಲೋ ಕಲರ್ ದಾಸವಾಳ, ಅಲ್ಲಿ ರೆಡ್ಡು, ಗುಲಾಬಿ, ಸೇವಂತಿಗೆ ಗಿಡಗಳು ನಿಂತಿದ್ದಾವೆ. ಸೇವಂತಿಗೆ ಗಿಡಗಳು ಇಲ್ಲಿ ರೆಡ್ ಗುಲಾಬಿ, ವೈಟ್ ಗುಲಾಬಿ. ಇದೇನು ಅವ್ರಿಗೆ ಹೇಳಿದ್ನಲ್ಲ ಬೇಸಿಗೆಗಾಲದಲ್ಲಿ ಹೋಗ್ಬಿಡುತ್ತಲ್ಲ, ರೆಡ್ ಕಲರು ಅಲ್ಲ ಅದು ಅರ್ಶಿನ ಅನಿಸುತ್ತೆ. ಇದು ಅರ್ಶಿನ ಅನಿಸುತ್ತೆ. ಅರ್ಶಿನ ಅದು ಅರ್ಶಿನ ಪ್ಯೂರ್ ಅರ್ಶಿನ ಇದು. ಚಿಕ್ಕ ಬರುತ್ತಲ್ಲ, ಶುಂಠಿ ಥರ ಬರುತ್ತಲ್ಲ, ಅರ್ಶಿನ ಅನ್ಸಿರೋದು ಅಷ್ಟೇ. ಇವಾಗ ಇವೆರಡು ನಮ್ಮ ಅಜ್ಜಿ ಗೊತ್ತಿದ್ದಂಗೆ ಟೊಮೊಟೊ ಹಣ್ಣು ಕಿಟ್ಬಿಟ್ಟಿದ್ದೀನಿ. ಉಗಿಸ್ಕೊಳಕ್ಕೆ ಹೋಗ್ತಾಳೆ ಇದೊಂದು ಪಪ್ಪಾಯ ಗಿಡ ಅಷ್ಟೇ. ಅವಾಗ ಇನ್ನೂ ಜಾಸ್ತಿ ಗಿಡ ಹಾಕಿತ್ತು ನಮ್ಮ ಅಜ್ಜಿ, ಅಲ್ಲೆಲ್ಲ ಹಾಕಿತ್ತು. ಇವಾಗ ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟೆ. ಇಲ್ಲಿ ಸ್ವಲ್ಪ ಸೇವಂತಿಗೆ ಗಿಡ ಇದೆ ಅಷ್ಟೇ, ಜಾಸ್ತಿ ಸೇವಂತಿಗೆ ಗಿಡ ಇತ್ತು, ಇವಾಗ ಯಾವೂ ಇಲ್ಲ, ಎಲ್ಲ ಹಾಳಾಗೋಗ್ಬಿಟ್ಟು. ನೋಡಿ ಮುಖಕ್ಕೆ ಕ್ರೀಮ್ ಹಾಕಿ ಮೊದಲು ಮೇಕಪ್ ಮಾಡ್ಕೊಂತ ನಾನೇನು ಹೇಳಿದ್ನ ಗೈಸ್ ಅವಳಿಗೆ ಮಾಡಿದ್ದು ಗೈಸ್. ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಿದ್ವಿ, ಬನ್ನಿ ನೋಡಿ ಗೈಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅಕ್ಕ ಫುಲ್ ಸ್ಟಡಿ, ಈ ಸಲ ಅಕ್ಕ SLC ಟಾಪಲ್ಲಿ ಬರ್ತಾಳೆ. ಅಳ್ಕೋನ ಕನಸು ಮತ್ತೆ ಇದೆ ಜೀನ್ಸ್ ಟಾಪಲ್ಲ ಇಲ್ಲ ಇದು ಟಾಪಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಜೀನ್ಸ್ ಟಾಪಲ್ಲ ಇಲ್ಲ ಇದು ಟಾಪಲ್ಲ. ಟಾಪಲ್ಲಿ ಅಂದರೆ ಮೇಲ್ಗಡೆ ಫಸ್ಟ್ ಕ್ಲಾಸಲ್ಲಿ ಬರ್ತೀಯ ಅಂತ, ಜೀನ್ಸ್ ಟಾಪು ಅಲ್ಲ ನಿನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ. ಜಸ್ಟ್ ಪಾಸ್ ಆದರೆ ಸಾಕು ಗೈಸ್. ನಿಮಗೆಲ್ಲ ಒಂದು ಅಚಾನಕವಾದ ದುರಂತವಾದ ಘಟನೆ ಹೇಳುತ್ತೇನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನೇ ಫುಲ್ ಶಾಕು, ಏನಿದು ಅಂತ ತೋರಿಸ್ತೀನಿ ಏನಂತ. ಟಡನ್ 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 ಟಡನ್. ಕಮಲಾ ಮೇಡಮ್ ಅವರು ಕ್ಲಾಸ್ ಲೀಡರ್ ಅಂತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲಿ ಕಾಣಿಸ್ತಿಲ್ಲ. ಕ್ಲಾಸ್ ಲೀಡರ್ 1 ಗ್ರೇಟ್ ಗಮನ. ಮತ್ತೆ ನಾವು ಕಡಿಮೆ ಇಲ್ಲ ಯಾರಿಗೂ. ಟಿಕ್ ಟ್ಯಾಕ್ ಇದನ್ನ ಎಲ್ಲ ಫ್ಲೇವರಿಂದು ತಂದು ಕೊಡ್ಬೇಕಂತೆ. ನನಗೆ ತಗೊಂಡು ತಿನ್ನೋಕ್ಕೆ 10 ರೂಪಾಯಿ ದುಡ್ಡಿಲ್ಲ. ಅದರಲ್ಲಿ ಹುಡುಗಿ 4 ಫ್ಲೇವರ್ ತಂದು ಕೊಡ್ಬೇಕಂತೆ. ನಮಗೆ ಅಲ್ಲಿ ತಿನ್ನೋಕ್ಕೆ ಇಲ್ಲ, ಈ ಹುಡುಗಿ ಎಲ್ಲಿಂದ ತಂದ್ಕೊಡ್ಲಿ ನಾವು? ಸಪೋರ್ಟ್ ಮಾಡಬೇಕು. ಓದಕ್ಕೆ ಸಪೋರ್ಟ್ ಮಾಡ್ತೀವಿ, ತಿನ್ನೋಕ್ಕೆ ಸಪೋರ್ಟ್ ಮಾಡಲ್ಲ. ಓದಕ್ಕೆ ಸಪೋರ್ಟ್ ಮಾಡ್ತೀವಿ, ಅದೇ ಓದ್ಬೇಕಂದ್ರೆ ನಮಗೆ ತಿನ್ನಕ್ ಬೇಕು. ಯಾವ ಇವೆಲ್ಲ ಅದೇ ನಮಗೆ ಸಪೋರ್ಟ್. ಅವಾಗ್ಲಿಂದ ರೀಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. 1 ಅವರ್ ಆಯಿತು, ಒಂದು ರೀಲ್ಸ್ ಶೂಟ್ ಮಾಡಿಲ್ಲ. ವೈ 10 ಟೇಕ್ ತಗೊಂಡಿದ್ದೀನಿ,
ಪಾಪ ಅವಾಗಲಿಂದ ಇವರಿಬ್ಬರು ವೀಡಿಯೋಗೋಸ್ಕರ ಇವಳು ಪಾಪ ಸಾಂಗ್ ಆಗ್ತಿದ್ದಾಳೆ. ಇವಳು ಅವಾಗಲಿಂದ ವೀಡಿಯೋ ಮಾಡ್ಕೊಡ್ತಾಳೆ ತಾಳ್ಮೆಯಿಂದ. ಚೆನ್ನಾಗಿ ಮಾಡ್ಕೊಡ್ತಿದ್ದು ಇವಳು ಮಾಡ್ತಾಳೆ ಗೈಸ್. ಏನು ಮಾಡೋಕ್ಕಾಗಲ್ಲ, ಮರ್ತೋಗ್ತೈತೆ ಮಧ್ಯದ ಸ್ಟೆಪ್ಪು. ಮಾಡ್ತೀನಿ, ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತ ಹೊರಟ್ವಿ. ಆದರೆ ಮಳೆ ಬರ್ತಿದೆ. ಫಾರೆಸ್ಟಿಂದ ಹಿಡ್ಕೊಂಬಂದಿದ್ದಾರೆ ನಮ್ಮ ಅತ್ತೆ ಮಗುನ. ನಮ್ಮ ಅತ್ತೆ ಅದೋ ಫಾರೆಸ್ಟಿಂದ ಹಿಡ್ಕೊಂಬಂದಿರೋದು ಇವನ್ನ. ನಾಗತಳ್ಳಿ ಫಾರೆಸ್ಟ್. ನಮ್ಮೂರಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಇದೆ, ಅಲ್ಲಿಂದ ಹಿಡ್ಕೊಂಬಂದಿದ್ದಾರೆ ಇವನ್ನ. ಕಾಫಿ ಕಿರಿಂಗ್ ಫಾರೆಸ್ಟ್. ಒಡ್ಡಂತರ ಆಡ್ತಾವನ ಅವಾಗಲಿಂದ. ನೋಡಿ ಗೈಸ್, ನನ್ನ ತಮ್ಮ RCB ಸ್ಟಿಕ್ಕರ್ ಹಾಕ್ಸಿದ್ದಾನೆ. ಜೈ RCB. ನೋಡಿ ಗೈಸ್, ನಮ್ಮ ತಾತ ಬೈತೈತೆ. ತಾತ ಆಯ್ ಮಾಡ್ತಾತ ಹಂಗೆ. ಗೈಸ್, ನಮ್ಮ ಅತ್ತೆ ಮನೆ ಹತ್ರಕ್ಕೆ ಹೋಗಿದ್ವಲ್ಲ, ಮಳೆ ಬರ್ತಿತ್ತಲ್ಲ, ಇಷ್ಟೊತ್ತಿಗೆ ಹೋಗ್ಬೇಕಿತ್ತು ಅಂತ ನೆನ್ಕೊ ಹೋಗ್ತೀರಾ ಅಂತ ಬೈತಾ ಇದೆ ಅಲ್ವಂತ. ನೋಡವ ಹೆಂಗ್ ಹೋಯ್ರು ಮಳೆ ಹೊತ್ತಿಗೆ ಹೋಯ್ರಿ ಅಂದ್ರೆ ಆಟ ಆಡಕ್ ಹೋಯ್ರಿ. ನೋಡವ ನೋಡು ಹಂಗ ನೋಡಿ ಗೈಸ್, ಹಣ್ಣು ಅಂತ ತಗೊಬಂದೆ, ಆದರೆ ಕಾಯಿ ಆಗೈತಿ. ಸಿಹಿ ಆಗೈತೆ ಸ್ವಲ್ಪ, ಸ್ವಲ್ಪ ಹಣ್ಣಾಗಬೇಕಿತ್ತು ಅಷ್ಟೇ. ಇವಳು ತಿಂತಾಳೆ ಹುಳಿ ಅಂದ್ಬಿಟ್ಟು ನನಗೆ ಹೇಳ್ತಾಳೆ. ಹುಳಿ ಏನಾಗಿಲ್ಲ, ಚೆನ್ನಾಗೈತೆ. ಇದು ಹಣ್ಣಾಗೈತೆ, ಸಿಹಿ ಆಗೈತೆ. ನಮ್ಮ ತಾತಗೆ ತಿನ್ನು ಅಂತ ಕೊಟ್ಟರೆ ಮೊಮ್ಮಗ ಕೊಡ್ತೈತಿ. ನೋಡಿ ಕರೆಕ್ ಅವ್ನು ಕಾಣಿಸ್ತಾನೆಲ್ಲ ಅವ್ನ ಮುಖ. ಬ್ಲ್ಯಾಕ್ ಯಾವ ಅಂತಪ್ಪ. ಗೈಸ್, ಇವಾಗ ಹೊರಟ್ವಿ ನಮ್ಮ ಅಜ್ಜಿ ಮನೆಯಿಂದ. ಬಾಯ್. ಬಾಯ್ ಬಾಯ್ ಬಾಯ್. ಗೈಸ್, ಇವಾಗ ಹೊರಟ್ವಿ. ಸಿಟಿಲಿ ಸ್ವಲ್ಪ ಬುಕ್ ಸ್ಟೋರಿಗೆ ಹೋಗಬೇಕು. ಬುಕ್ ಸ್ಟೋರಿಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಗೈಸ್, ನಿಮಗೆ ನಾನು ಚೈಲ್ಡ್ಹುಡಲ್ಲಿ ಓದಿರೋ ಸ್ಕೂಲ್ ತೋರಿಸ್ತೀನಿ. ಸಿಟ್ಟಿಂಗು ಮತ್ತು 5th ಗಂಟೆ ಓದಿದ್ದೆ, ಬನ್ನಿ ತೋರಿಸ್ತೀನಿ. ಇದೆ ನಮ್ಮ ಸ್ಕೂಲ್, ಶ್ರೀಲಕ್ಷ್ಮಿ ಕಾನ್ವೆಂಟ್ ಅಂತ. ಗೈಸ್, ಫೈನಲಿ ಬಂದ್ವಿ ಮನೆಗೆ. ನಮ್ಮಮ್ಮ ಇಲ್ಲ, ಬೀಗ ಹಾಕೋಗ್ಬಿಟ್ಟವ್ರೆ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಏನು ಸಾಂಬಾರು ಅಂದರೆ ಹಸಿಕಾಳು ಸಾಂಬಾರು. ಊರಿಗೆ ಹೋಗಿದ್ವಲ್ಲ, ಈಗ ನಮ್ಮ ಅಜ್ಜಿ ಕೊಟ್ಟು ಕಳಿಸ್ತು ಹಸಿಕಾಳನ್ನ. ಹಾಗಾಗಿ ಇದೇ ಕಾಳು ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ನಮ್ಮ ಅಜ್ಜಿ ಊರಿಂದ ಮಾವಿನಕಾಯಿ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ಈಗ ಹಣ್ಣಿಗೆ ಹಾಕೋಣ ಅಂತ ಬಂದಿದ್ದೀನಿ. ಅದಕ್ಕೆ ಕೊಟ್ಟು ಕಳಿಸಿತ್ತು ಸ್ವಲ್ಪ. ಇಲ್ಲೇ ಇದೆ ಇನ್ನೊಂದು ಒಂದೇ. ಹಾಕೋಣ ಬನ್ನಿ. ಬರೀ ಇಂಥದೆಯಾ ನೋಡಿ. ಹಲೋ, 4 ಬಂದ್ವಿ. ಇಲ್ಲಿ ಸ್ವಲ್ಪ ಇಸ್ಕೊಂಡ್ಬಂದಿದ್ದೀವಿ. ಇಲ್ಲ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.